ವಿಚಾರಕ್ಕೆ ಮಾರುತೇಶ್ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಮೀಟಿಂಗ್ ಆಗಿರೋ ಬಗ್ಗೆ ಮಂಜುನಾಥ್ ಮಾಹಿತಿ ಕೊಡ್ತಾ ಇದ್ರು, ವಿವರಿಸ್ತಾ ಇದ್ರು. ಇಲ್ಲಿ ಪ್ರಶ್ನೆ ಇರೋದು ಈ ಕದನ ವಿರಾಮದ ವ್ಯಾಲಿಡಿಟಿ ಬಗ್ಗೆ. ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಬಹಿರಂಗವಾಗಿ ತೇಪೆ ಹಚ್ಚೋ ಕೆಲಸದ ರೀತಿಯಲ್ಲಿ ಕಾಣ್ತಿದೆ ಇದು. ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ. ಬಟ್ ಎಷ್ಟು ದಿನಗಳ ಕಾಲ? ರಕ್ಷತ್, ಇದು ಬಗೆಹರಿಯಲೇಬೇಕಾದಂತಹ ಸಮಸ್ಯೆ. ಯಾಕೆಂದರೆ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿ ಆಗಿದೆ, ನಮ್ಮ ನಡುವೆ ನಮ್ಮ ಐವರ ನಡುವೆ ನಡೆದಿರ್ತಕ್ಕಂಥ ಮಾತುಕತೆ ಇದು, ಈ ಮಾತುಕತೆಯನ್ನು ಈಡೇರಿಸ್ತಾರೆ ಅನ್ನುವಂಥ ವಿಶ್ವಾಸ ಈಗಲೂ DK ಶಿವಕುಮಾರ್ ಅವ್ರಿಗಿದೆ. ಆದರೆ ಪರಿಸ್ಥಿತಿ ಸೂಕ್ತವಾಗಿಲ್ಲ ಅನ್ನುವಂಥದ್ದು ಕೂಡ ಅವರಿಗೆ ಅರಿವಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಕೊಟ್ಟಂಥ ಒಂದು ಸಲಹೆಯ ಮೇರೆಗೆ ಇವತ್ತು CM DCM ಕೂತು ನಾವು ಯಾವುದೇ ಸಮಸ್ಯೆಯನ್ನು ಮಾಡ್ಕೊಳ್ಳಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಪ್ರಕಾರ ನಡೆದುಕೊಳ್ತೀವಿ, ಇಬ್ಬರೂ ಆ ರೀತಿ ನಡೆದುಕೊಳ್ತೀವಿ ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮ ನಡುವೆ ಡಿಫ್ರೆನ್ಸಸ್ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲಿಯ ತನಕ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಇದೆ. ಕಾರಣ ನೋಡ್ತಾ ಹೋದಾಗ ನಮಗೆ ಚಳಿಗಾಲದ ಅಧಿವೇಶನ ಇದೆ, ಅಧಿವೇಶನಕ್ಕೆ ಮುನ್ನ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಮತ್ತು ಈ ಸಂದರ್ಭದಲ್ಲಿ ಇದು ಸೂಕ್ತವಾದಂಥ ಸಂದರ್ಭವೂ ಅಲ್ಲ. ಅಧಿವೇಶನದ ಮುನ್ನ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಅಧಿವೇಶನದ ವೇಳೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಚಳಿಗಾಲದ ಅಧಿವೇಶನದ ಬಳಿಕ ಇದಕ್ಕೊಂದು ತೆರೆ ಎಳೆಯುವಂಥ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಹೈಕಮಾಂಡ್ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸೋದಕ್ಕೆ ಅವರು ಕೂಡ ಪರ್ಯಾಯವಾದಂಥ ಆಯ್ಕೆಗಳನ್ನು ನೋಡಬೇಕಾಗುತ್ತೆ. ಬಹುಶಃ ಹೈಕಮಾಂಡ್ ಕೂಡ ಈ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಕೆ ಅವರು ಮಾನಸಿಕವಾಗಿ ರೆಡಿಯಾದಂಗೆ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ಮಾರುತೇಶ್, ಇದು ಕರ್ನಾಟಕದ ಸಮಸ್ಯೆ, ಇದು DK ಶಿವಕುಮಾರ್ ಪರ್ಯಾಯ ಏನು ಅಂತ ನಿದ್ರಿಸ್ತಾ ಇರುವಂತ ಜ್ವಾಲಾಮುಖಿ ಯಾವ ಕ್ಷಣದಲ್ಲಾದ್ರೂ ಸ್ಫೋಟ ಆಗಬಹುದು. ಖಂಡಿತ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಹೆಜ್ಜೆ ಮುಂದೆ ಹೋಗಿರೋದು DK ಶಿವಕುಮಾರ್ ಅವರೇ. ಅವರ ಪರವಾಗಿ ತಂಡ ದೆಹಲಿಗೆ ಹೋಯಿತು, ಅವ್ರ ಪರವಾಗಿ ಮೀಟಿಂಗ್ಗಳು ನಡೀತು, ಅವ್ರು ಆಗಬೇಕು ಅಂತೇಳಿ ಬಹಿರಂಗ ಹೇಳಿಕೆಗಳು ಕೊಟ್ಟರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಶಾಸಕರೇ ಮಾಡಿದರು. ಇದರ ಅರ್ಥ ಎಲ್ಲರೂ ಬಯಸ್ತಾ ಇದ್ದಾರೆ, ಅಂದರೆ DK ಶಿವಕುಮಾರ್ CM ಆಗಬೇಕು ಅನ್ನುವಂಥ ಶಾಸಕರು ಯಾರು ಇದ್ದಾರೋ ಅವರೆಲ್ಲರೂ ಬಯಸ್ತಾ ಇದ್ದಾರೆ. ಮತ್ತು ಅವರೊಳಗೆ ಒಂದು ಈ ಥರದೊಂದು ಆಗಬೇಕು ಅನ್ನುವಂತಹ ಅಭಿಲಾಷೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನು ಮಾಡದೆ ಬಿಟ್ಟರೆ ಮುಂದೆ ಸರ್ಕಾರಕ್ಕೆ ಲೋಕಲ್ ಬಾಡಿ ಚುನಾವಣೆ ನಡೆಸಬೇಕಾಗಿದೆ, GBA ಚುನಾವಣೆ ನಡೆಸಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಸಮಸ್ಯೆಗಳನ್ನು ಇಟ್ಟುಕೊಂಡು ಚುನಾವಣೆಗಳನ್ನು ಮಾಡೋದಕ್ಕೆ ಆಗಲ್ಲ. ಈ ಸಮಸ್ಯೆಗಳನ್ನು ಬಗೆಹರಿಸೇ ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಅಧಿವೇಶನದ ಬಳಿಕ ಇದು ತೀರ್ಮಾನವನ್ನು ತೆಗೆದುಕೊಳ್ಳಿ. ಯಾಕಂದರೆ ನಾವು ಮುಂಚೆನೇ ಹೇಳಿದ್ವಿ, ಈ ಅಧಿವೇಶನ ಅಂದರೆ ಈ 30ನೇ ತಾರೀಕಿನ ಒಳಗಡೆ ಈ ಸಮಸ್ಯೆ ಇತ್ಯರ್ಥ ಆಗದೇ ಇದ್ದರೆ ಕನಿಷ್ಠ 1-1.5 ತಿಂಗಳುಗಳ ಕಾಲ ಈ ಸಮಸ್ಯೆ ಎಳೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ಸುವರ್ಣ ನ್ಯೂಸ್ ಈ ಹಿಂದೆ ಪಾರ್ಟಿ ರೌಂಡ್ಸ್ನಲ್ಲಿ ಈ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಆ ಬಗ್ಗೆ ವಿಶ್ಲೇಷಣೆಗಳನ್ನು ಕೂಡ ಮಾಡಿದ್ವಿ. ಯಾಕೆಂದರೆ ಅಧಿವೇಶನಗಳಿದೆ, ಅದಾದಮೇಲೆ ಇಯರ್ ಎಂಡ್ ಬರುತ್ತೆ, ಕ್ರಿಸ್ಮಸ್ ಸೆಲೆಬ್ರೇಷನ್ನು, ನ್ಯೂ ಇಯರ್ ಸೆಲೆಬ್ರೇಷನ್ನು, ಹೊಸ ವರ್ಷದ ಸಂದರ್ಭದಲ್ಲಿ CM ಬದಲಾವಣೆ ಮಾಡೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಅದಾದಮೇಲೆ ದೇವರಾಜ ಅರಸು ದಾಖಲೆ ಅನ್ನುವ ಕಾರಣಕ್ಕಾಗಿ ಜನವರಿ 8ರ ತನಕ ಕಾಯಿರಿ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅದಾದಮೇಲೆ CM ಬಜೆಟ್ ಪ್ರಿಪ್ರೇಷನ್ಗೆ ಅವಕಾಶ ಕೊಡಿ ಅಂತೇಳಿ ಮುಂದಿಡ್ತಾರೆ. ಅಂದರೆ CMಗೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಹಲವು ಅವಕಾಶಗಳಿದ್ದಾವೆ. ಹೀಗಾಗಿ ಈ ತಿಂಗಳಿನ ಒಳಗೆ ಇದು ಇತ್ಯರ್ಥ ಆಗಲಿಲ್ಲ ಅಂದರೆ 1.5 ತಿಂಗಳಂತೂ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಸುವರ್ಣ ನ್ಯೂಸಲ್ಲಿ ಮೊದಲೇ ನಾವು ಈ ಕುರಿತಾಗಿ ಒಂದು ವಿಶ್ಲೇಷಣೆಯನ್ನು ಮಾಡಿದ್ವಿ. ಅದರಂತೆ ಈ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ರಕ್ಷತ್. ಹಾಗಾಗಿ ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದರೂ ಕೂಡ ಪರ್ಯಾಯವಾದ ಆಯ್ಕೆಗಳಿಲ್ಲ, ಪರ್ಯಾಯವಾದಂಥ ವ್ಯವಸ್ಥೆಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಅಂತ ನಾಯಕರಿಗೆ ನಾವು ಕನ್ವಿನ್ಸ್ ಮಾಡೋದು ಹೇಗೆ ಅನ್ನುವಂಥ ಸವಾಲು ಕೂಡ ಹೈಕಮಾಂಡ್ನ ಮುಂದೆ ಇದೆ. ಅಂದರೆ ಅವ್ರನ್ನ ಕೆಳಗಿಳಿಸಿ ಸೈಲೆಂಟಾಗಿ ಕೂರಿಸೋದಕ್ಕೆ ಆಗಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಮಾಡದೇ ಇದ್ದರೆ ಕಾರ್ಯಕರ್ತರ ಭಾವನೆಯಲ್ಲಿ ಹೈಕಮಾಂಡ್ ಇಷ್ಟೆಲ್ಲ ಮಾಡಿ ಕೆಲಸ ಮಾಡಿಸ್ಕೊಂಡು ಹೈಕಮಾಂಡ್ ಹೇಳಿದಂಥ ಎಲ್ಲ ಟಾಸ್ಕ್ಗಳನ್ನು ಮಾಡಿದಂಥ DK ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ತು ಹೈಕಮಾಂಡ್ ಅಂತೇಳಿ ಕಾರ್ಯಕರ್ತರಲ್ಲೂ ಒಂದು ಆತ್ಮಸ್ಥೈರ್ಯ ಕುಸಿಯುವಂತಹ ಒಂದು ಆತಂಕ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದೆ. ಹೀಗಾಗಿ ಹೈಕಮಾಂಡೇ ಒಂದು ಹಂತದಲ್ಲಿ ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡಲಿಕ್ಕೆ. ರಕ್ಷತ್. ಎಸ್ ಮಾರುತೇಶ್, ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.